ಗರ್ಭಿಣಿ ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ವ್ಯಕ್ತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಾವೂರು ಬಡಗುಂಡಿಯಲ್ಲಿ ಈ ಘಟನೆ ನಡೆದಿದೆ. ಪತಿ ತಿಮ್ಮಪ್ಪ ಹಾಗೂ ಪತ್ನಿ ಜಯಂತಿ ಮೃತದೇಹ ಪತ್ತೆಯಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ನಾವೂರು ಬಡಗುಂಡಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಪತಿ ತಿಮ್ಮಪ್ಪ ಹಾಗೂ ಪತ್ನಿ ಜಯಂತಿ ಮೃತದೇಹ ಪತ್ತೆಯಾಗಿದೆ. ಪತ್ನಿ ಜಯಂತಿ ಕುತ್ತಿಗೆ ಭಾಗದಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದ್ದಾವೆ. ತಿಮ್ಮಪ್ಪ ಮೃತದೇಹ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಪತ್ನಿ ಜಯಂತಿಯನ್ನ ಕೊಂದು ಪತಿ ತಿಮ್ಮಪ್ಪ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. 15 ವರ್ಷಗಳ ಹಿಂದೆ ಮದುವೆ ಆಗಿದ್ದಂಥದ್ದು ಇವರು, ಮಕ್ಕಳಾಗಿರಲಿಲ್ಲ. ಈಗ ಮೃತ ಜಯಂತಿ ಗರ್ಭಿಣಿಯಾಗಿದ್ದು, ಜುಲೈ 2ಕ್ಕೆ ಸೀಮಂತದ ದಿನಾಂಕವೂ ಕೂಡ ನಿಗದಿಯಾಗಿತ್ತು. ಇನ್ನೊಂದು 10 ದಿನದಲ್ಲಿ ಅವರ ಸೀಮಂತ ಇತ್ತು. ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಘಟನೆ ಆಗಿದೆ, ಇವರೇ ಕೊಲೆ ಮಾಡಿ ಅಂದರೆ ಪತಿನೇ ತನ್ನ ಪತ್ನಿಯನ್ನು ಕೊಲೆ ಮಾಡಿ ನಂತರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅಥವಾ ಬೇರೆ ಯಾರಾದರೂ ಬಂದಿದ್ರಾ, ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಏನು ಕಾರಣ ಇರಬಹುದು, ಏನಾದರೂ ಡೆತ್ ನೋಟನ್ನು ಬರೆದಿಟ್ಟಿದ್ದಾರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಾಗ್ತದೆ, ಪರಿಶೀಲನೆ ಆಗ್ತಾ ಇದೆ. ಈಗ ಇರುವಂಥ ಅನುಮಾನಗಳು ಪತಿನೇ ಪತ್ನಿಯನ್ನ ಕೊಂದು ನಂತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. 15 ವರ್ಷ ಆಗಿತ್ತಂತೆ ಇವರಿಬ್ಬರು ಮದುವೆ ಆಗಿ, ಆದರೆ ಮಕ್ಕಳಿರಲಿಲ್ಲ 15 ವರ್ಷದಿಂದ. ಈಗಷ್ಟೇ ಅವರು ಗರ್ಭಿಣಿಯಾಗಿದ್ದರು. ಜುಲೈ 2ನೇ ತಾರೀಕು, ಇನ್ನೊಂದು 10 ದಿನದಲ್ಲಿ ಅವರ ಸೀಮಂತ ಕಾರ್ಯಕ್ರಮ ಕೂಡ ಇತ್ತು. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹಾಗಾದರೆ ಕೊಲೆ ಮಾಡಿದ್ರು, ಕೊಲೆ ಮಾಡಿದ್ದೇ ಆದರೆ ಯಾವ ಕಾರಣಕ್ಕಾಗಿರುತ್ತೆ, ಅದ್ರ ಬಗ್ಗೆನೇ ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೇತಗಾನಹಳ್ಳಿ ಬಳಿ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ. ಸರ್ಕಾರ ರಚನೆ ಮಾಡಿದಂತ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಬಿಡದಿಯ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಚನೆ ಮಾಡಿದಂತ ಎಸ್ಐಟಿಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಈ ಮೂಲಕ ಬಿಗ್ ರಿಲೀಫ್ ಸಿಕ್ಕಿದೆ. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇತ್ತು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ಐಟಿ ರಚನೆ ಪ್ರಶ್ನಿಸಿ ಹೈಕೋರ್ಟ್ಗೆ ಎಚ್ಡಿಕೆ ಅರ್ಜಿಯನ್ನ ಹಾಕಿದ್ರು. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಕಾನೂನು ಬಾಹಿರ ಅಂತ ವಾದವನ್ನ ಮಾಡಲಾಯಿತು. ಎಚ್ಡಿಕೆ ಪರ ವಾದವನ್ನ ಮಾಡಿದ್ರು ವಕೀಲ ಉದಯ್ ಹೊಳ್ಳ, ಎ.ಬಿ. ನಿಶಾಂತ್, ಇವರಿಬ್ಬರು ವಾದವನ್ನು ಮಾಡಿದ್ರು. ಎಸ್ಐಟಿ ರಚನೆಗೆ ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ಇ.ಎಸ್. ಇಂದಿರೇಶ್ ಆದೇಶವನ್ನು ಹೊರಡಿಸಿದ್ದಾರೆ. 6 ತಿಂಗಳ ಹಿಂದೆ ಸರ್ಕಾರಿ ಒತ್ತುವರಿ ಪತ್ತೆಗೆ ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು. IAS ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು. 6 ಎಕರೆ ಒತ್ತುವರಿ ತೆರವುಗೊಳಿಸುವಂತೆ ತಹಶೀಲ್ದಾರ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಈಗ ಎಸ್ಐಟಿಯಿಂದ ಬಿಗ್ ರಿಲೀಫ್ ಅಂದ್ರೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇತ್ತಲ್ಲ, ಅದಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿರುವಂಥದ್ದು ಕೋರ್ಟ್. ಸೊ ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿರುವಂಥದ್ದು. ಎಸ್ಐಟಿ ರಚನೆನೇ ಕಾನೂನು ಬಾಹಿರ ಅಂತ ವಾದವನ್ನ ಮಾಡಲಾಗಿತ್ತು. ಸಮಗ್ರ ತನಿಖೆ 2014ರಲ್ಲಿ ಆದೇಶವನ್ನ ಮಾಡಿದ್ರು ಲೋಕಾಯುಕ್ತದವರು. ಕಂದಾಯ ಇಲಾಖೆಗೆ ಆದೇಶವನ್ನ ಮಾಡಿದ್ರು ಲೋಕಾಯುಕ್ತದವರು. ನೋಡಿ, ಎಂಥದ್ದೇ ಪ್ರಕರಣ ಬಂದರೂ ಕೂಡ ಈಗ ಕೋರ್ಟಿಗೆ ಹೋಗೋದು, ಒಂದು ಸ್ಟೇ ತಗೊಂಬಂದ್ಬಿಟ್ರೆ ಮುಗ್ದೋಯ್ತು ಅಲ್ಲಿ ತನಿಖೆ. ಈಗ ಮಧ್ಯಂತರ ತಡೆ ಇದೆ. ಸೊ ಈ ಮಧ್ಯಂತರ ತಡೆಯನ್ನು ತೆರವುಗೊಳಿಸುವಂಥ ನಿಟ್ಟಿನಲ್ಲಿ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಲಾಗತ್ತಾ, ನಾವು ಮಾಡ್ತಾ ಇರುವಂಥದ್ದು ಸರಿಯಾಗಿದೆ, ನಮ್ಮ ಹತ್ರ ಕಾರಣಗಳಿದ್ದಾವೆ, ಒತ್ತುವರಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಮೇಲ್ಮನವಿಯನ್ನು ಸಲ್ಲಿಸಲಾಗತ್ತಾ ಗೊತ್ತಿಲ್ಲ. ಕಾದ್ ನೋಡೋಣ ಈ ಕೇಸ್ ಮುಂದುವರಿಯುತ್ತಾ, ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ. ಮೆಟ್ರೋದಲ್ಲಿ ಅಮೂಲ್ ಮಾರಾಟಕ್ಕೆ ಅವಕಾಶ ವಿಚಾರ ಕೆಎಂಎಫ್ನ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಆಗಿದೆ. ಮೆಟ್ರೋದಲ್ಲಿ ಅಮೂಲ್ ಮಾರಾಟಕ್ಕೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ನ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಆಗಿದೆ, ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಒಪ್ಪಿಕೊಂಡಿದ್ದಾರೆ ಭೀಮಾ ನಾಯಕ್. ಅಮೂಲ್ ಮತ್ತು ನಂದಿನಿ ಜೊತೆ ಮಾತುಕತೆ ನಡೀತಾ ಇದೆ. ಕೆಎಂಎಫ್ ಆಡಳಿತಾಧಿಕಾರಿ ನಿರ್ಲಕ್ಷ್ಯ ಅಂತ ಭೀಮಾ ನಾಯಕ್ ಅವರು ಆರೋಪವನ್ನು ಮಾಡಿದ್ರು. ಅಧಿಕಾರಿಯ ನಿರ್ಲಕ್ಷ್ಯ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಕೆಎಂಎಫ್ನ ನಿರ್ಲಕ್ಷ್ಯ ಎತ್ತು ಕಾಣಿಸ್ತಾ ಇರುವಂಥದ್ದು. ಬಿಕಾಸ್ ಟೆಂಡರ್ಗೆ ಅರ್ಜಿನೇ ಹಾಕಿಲ್ಲ ಇವರು. ಅಮೂಲ್ ಅವರು ಅರ್ಜಿ ಹಾಕಿದ್ರು, ಅದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿತ್ತು. ನಾನು ಮಾಹಿತಿ ತಗೊಂಡೆ. ಇವಾಗ
ಸೊ ನಮ್ಮ ಕಡೆಯಿಂದ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀವಿ. ಬಟ್ ಈಗ ನಾನು ಮಾತಾಡಿದೆ, ನಾನು ಕೆಲವು ಮಾಹಿತಿ ತಗೊಂಡೆ. ಸೊ ನೆಗೋಷಿಯೇಷನ್ ನಡೀತಾ ಇದೆ ಅಂತ. 10 ನಂದಿನಿ ಮತ್ತೆ 10 ಅಮೂಲಿಗೆ ಹಂಚಿಕೆ ಮಾಡಬೇಕು ಅನ್ನೋದು ನಾನು ನಿನ್ನೆ ಟಿವಿನಲ್ಲೆಲ್ಲ ನೋಡಿದೆ, ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ. ಸೊ ನೆಗೋಷಿಯೇಷನ್ ನಡೀತಾ ಇದೆ. ಸೊ ಇದು ಗೊತ್ತಾಗುತ್ತೆ. ಅದೇ ಹೇಳಿದ್ನಲ್ಲ, ಟೆಂಡರಲ್ಲಿ ನಮ್ಮರು ಭಾಗವಹಿಸಬೇಕಾಗಿತ್ತು. ಎಲ್ಲದರಲ್ಲಿ ಕೂಡ ನಂದಿನಿನೇ ಸಿಗುವಂತ ರೇಟಲ್ಲಿ ನಮ್ಮರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ. ಸೊ ನಾವೇ ತಪ್ಪು ಮಾಡಿಕೊಂಡು ನಾವು ಅವರಿಗೆ ಹೇಳೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅವರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಲಾರ್ದಂಗೆ ಇವರು ನಮ್ಮರು ಕಾಂಪಿಟೇಷನ್ ರೇಟಲ್ಲಿನೂ ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಒಂದು. ಎರಡನೇದು, ಅಡ್ವಾನ್ಸ್ ಆಗಿನೇ ಸರ್ಕಾರಕ್ಕೆ ಗಮನಕ್ಕೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳು ಮಾತಾಡಬೇಕಿತ್ತು. ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ನಮ್ಮದೇ ಸ್ವಲ್ಪ ಆಗಿದೆ. ಈಗ ನಾನು ಮಾಹಿತಿ ತಗೊಂಡೆ ಇವಾಗ. ಸೊ ನಮ್ಮ ಕಡೆಯಿಂದ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ